ಹಾಯ್ ಆಲ್, ನಾನು ನಿಮಗೆ ಸಕ್ಕರೆ ಬೆಲ್ಲ ಯಾವುದೂ ಇಲ್ಲದೇ ಒಂದು ಕಪ್ ಕೇಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ, ಟೇಸ್ಟ್ ಕೂಡ. ಸೊ ಬಿಸಿನೀರಲ್ಲಿ ನೆನೆಸಿರುವ ಒಂದು 10ರಿಂದ 15 ಖರ್ಜೂರವನ್ನು ನಾನೀಗ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್, 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್, 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ಚಿಟಿಕೆ ಉಪ್ಪು ಕೂಡ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಅದೇ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನಾವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಒಂದು ಕೇಕ್ ಬ್ಯಾಟರ್ ಅದಕ್ಕೆ ತೊಗೊಂಡು ಬಂದು ಅಷ್ಟರೊಳಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1ರಿಂದ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪ ಕೂಡ ಹಾಕ್ಕೋಬೇಕು. ಇಲ್ಲಿ ಸಿಹಿಗೆ ಜೇನುತುಪ್ಪ ಯೂಸ್ ಮಾಡಿದ್ದೀವಿ, ಹಾಗೆ ಖರ್ಜೂರ ಕೂಡ ಯೂಸ್ ಮಾಡಿದ್ದೀವಿ. ನೀವು ಬೇಕಿದ್ರೆ ಇದಕ್ಕೆ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು, ಯಾವ್ದು ಇಷ್ಟ ಆ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಮೇಲಿಂದ ಕಟ್ ಮಾಡಿರೋಂಥ ಒಂದು ಸ್ವಲ್ಪ ಖರ್ಜೂರನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಗೋಡಂಬಿ, ಒಂದು ಸ್ವಲ್ಪ ಪಿಸ್ತಾ ಇದೆಲ್ಲ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿರೋದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋದು ಬಾದಾಮಿ ಬೇಕಿದ್ದರೆ ಬಾದಾಮಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ, ಕೇಕ್ ಮೌಲ್ಡಿಗೆ ಹಾಕ್ಕೋಬೇಕು ಅಥವಾ ಕಪ್ ಕೇಕ್ ಮೌಲ್ಡಿಗೆ ಹಾಕ್ಕೋಬೇಕು. ಕೇಕ್ ಮೌಲ್ಡಿಗೆ ಹಾಕ್ಕೊಂಡು ದೊಡ್ಡ ಕೇಕ್ ಕೂಡ ಮಾಡ್ಕೋಬೋದು. ನಾನು ಕಪ್ ಕೇಕ್ ಮಾಡಿದ್ದೀನಿ. ಕೇಕ್ ಮೌಲ್ಡಿಗೆ ಹಾಕ್ಕೊಂಡು ಅದನ್ನು ಕಪ್ ಕೇಕ್ ಎಲ್ಲದಕ್ಕೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಅದ್ರ ಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಪ್ರೀಹೀಟ್ ಆಗಿರೋಂಥ ಓವನ್ ಅಥವಾ ಏರ್ ಫ್ರೈಯರ್ನಲ್ಲಿ 180 ಡಿಗ್ರಿನಲ್ಲಿ ಒಂದು 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ನೋಡ್ಕೊಂಡು ಮಾಡ್ಕೋಬೇಕು. ಮಾಡಿಕೊಂಡ್ರೆ ಸಕ್ಕರೆ ಬೆಲ್ಲ ಇಲ್ಲದೆ ಕಪ್ ಕೇಕ್ ರೆಡಿ ಆಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡೋದು ಮರಿಬೇಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹ್ಯಾಪಿ ಕುಕಿಂಗ್.